ಹಿಂದೂಗಳ ಪವಿತ್ರ ತೀರ್ಥಕ್ಷೇತ್ರ ಅಮರನಾಥ ಶಿವಲಿಂಗ ವಾಡಿಕೆಗಿಂತ ಬೇಗ ಕರಗಿದೆ. ಯಾತ್ರೆ ಆರಂಭವಾದ 5-6 ದಿನಗಳಲ್ಲೇ ಶೇಕಡ 90ರಷ್ಟು ಶಿವಲಿಂಗ ಕರಗಿರುವುದಕ್ಕೆ ನಾನಾ ಕಾರಣಗಳು, ಸ್ಪಷ್ಟನೆಗಳು ಕೇಳಿಬರುತ್ತಿವೆ. ಜಾಲತಾಣದಲ್ಲಿ ಶಿವನ ಕೋಪ ಮುಂದೆ ಕಾದಿದೆ ಅನಾಹುತ ಎನ್ನುವ ಚರ್ಚೆಗಳು ಜೋರಾಗಿ ನಡೆಯುತ್ತಿದೆ. ಇಡೀ ಜಗತ್ತೇ ಶ್ರದ್ಧೆಯಿಂದ ಪೂಜಿಸುವ ನೈಸರ್ಗಿಕ ಹಿಮ ಶಿವಲಿಂಗ ಕರಗಲು ಕಾರಣವಾದರೆ ಏನು? ಈ ಬಗ್ಗೆ ವಿಜ್ಞಾನಿಗಳು ಹೇಳೋದೇನು? ಇದು ಅವಘಡದ ಮುನ್ಸೂಚನೆ ಅನ್ನೋದನ್ನ ಹೇಳ್ತೀವಿ ನೋಡಿ. ಜುಲೈ 3ರಂದು ಆರಂಭವಾಗಿರುವ 57 ದಿನಗಳ ಪವಿತ್ರ ಅಮರನಾಥ ಯಾತ್ರೆಗೆ ಆರಂಭದಲ್ಲೇ ಕೋಟ್ಯಾಂತರ ಭಕ್ತರಿಗೆ ನಿರಾಸೆ ಎದುರಾಗಿದೆ. ಹಿಂದಿನ ವರ್ಷಗಳಲ್ಲಿ ಉಗ್ರರ ಉಪಟಳವಾದರೆ ಈ ಬಾರಿ ತೀರಾ ಅಪರೂಪ ಎನ್ನುವಂತೆ ಶೇಕಡ 90ರಷ್ಟು ಅಮರನಾಥ ಶಿವನ ಹಿಮಲಿಂಗ ಕರಗಿ ಹೋಗಿದೆ. ಪ್ರಾಕೃತಿಕ ಕಾರಣಗಳಿಂದ ಹಿಮಲಿಂಗ ಕರಗಿರಬಹುದು ಎನ್ನುವುದು ವಿಜ್ಞಾನಿಗಳ ವಾದವಾದರೂ ಇದು ನಾನಾ ರೀತಿಯ ಚರ್ಚೆಗಳನ್ನ ಹುಟ್ಟುಹಾಕಿದೆ. ಅದರ ಜೊತೆಗೆ ಭಕ್ತರಲ್ಲಿ ಆತಂಕಕ್ಕೂ ಕಾರಣವಾಗಿದೆ. ಸದ್ಯ ಮೇಘ ಸ್ಫೋಟದಿಂದ ಅಮರನಾಥ ಯಾತ್ರೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಸಂಪೂರ್ಣ ಮಿಲಿಟರಿ ಭದ್ರತೆಯಿಂದ ಸಾಗುವ ಅಮರನಾಥ ಯಾತ್ರೆ ಆರಂಭವಾದ 5-6 ದಿನಗಳಲ್ಲಿ ಕರಗಿ ಹೋಗಿದೆ ಎಂದು ಹೇಳಲಾಗುತ್ತಿದೆ. ಪವಿತ್ರ ಅಮರನಾಥ ಗುಹೆಯಲ್ಲಾಗುತ್ತಿರುವ ಬದಲಾವಣೆಗಳು ಈಗ ಎಲ್ಲರಲ್ಲೂ ನಡುಕ ಹುಟ್ಟಿಸಲು ನಾನಾ ಕಾರಣಗಳಿವೆ. 5-6 ದಿನಗಳಲ್ಲೇ ಶಿವಲಿಂಗ ಕರಗಲು ಕಾರಣವೇನು ಅನ್ನೋದಕ್ಕೆ ಒಬ್ಬೊಬ್ಬರದು ಒಂದೊಂದು ವಾದ ಮಾಡುತ್ತಿದ್ದಾರೆ. ಆಸ್ತಿಕ ವರ್ಗವು ಇದಕ್ಕೆ ಇನ್ನೊಂದು ರೂಪವೂ ಕೊಡುತ್ತಿದೆ. ಇದು ಶಿವನ ಕೋಪಕ್ಕೆ ಕಾರಣ, ಮುಂದೆ ಅನಾಹುತ ಕಾದಿದೆ ಎನ್ನುವುದರ ಮುನ್ಸೂಚನೆ ಎನ್ನುವುದು ಈ ವರ್ಗದ ಜನರ ಭೀತಿಗೆ ಕಾರಣವಾಗಿದೆ. ಇನ್ನೊಂದು ಕಡೆ ಹವಾಮಾನದಲ್ಲಾಗುತ್ತಿರುವ ಬದಲಾವಣೆಯೇ ಇದಕ್ಕೆ ಕಾರಣ ಎನ್ನುವುದು ಇನ್ನೊಂದು ವಾದ. ಮತ್ತೊಂದು ಕಡೆ ಭಕ್ತರ ಸಂಖ್ಯೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿರುವುದು ಇದಕ್ಕೆ ಕಾರಣ ಇರಬಹುದು ಎನ್ನುವುದು ಇನ್ನೊಂದು ಕಡೆ. ಇಷ್ಟು ಸಾಲದು ಎನ್ನುವಂತೆ ಆ ಭಾಗದಲ್ಲಿ ಸರ್ಕಾರ ಮಾಡುತ್ತಿರುವ ಅಭಿವೃದ್ಧಿ ಕೆಲಸಗಳೇ ಹಿಮಲಿಂಗ ಕರಗಲು ಕಾರಣ ಎನ್ನುವುದು ಇನ್ನೊಂದಷ್ಟು ಜನರ ವಾದವಾಗಿದೆ. ಸುತ್ತಮುತ್ತಲ ವಾತಾವರಣಗಳಿಂದ ಬಿಸಿ ಬೇಗೆ ಹೆಚ್ಚಾಗಿ ಹಿಮಲಿಂಗ ಕರಗಲು ಕಾರಣ ಎನ್ನುವ ಅನುಮಾನವೂ ಕೂಡ ಶುರುವಾಗಿದೆ. ಹಿಮಲಿಂಗ ಶೀಘ್ರವಾಗಿ ಕರಗುತ್ತಿರುವ ಸುದ್ದಿಗಳು ಹೊರಬರುತ್ತಿದ್ದಂತೆ ವಿಜ್ಞಾನಿಗಳು ಮತ್ತು ಹಿಮನದಿ ಪರಿಣಿತರು ಹಿಮಾಲಯದ ತಾಪಮಾನ ಏರಿಕೆ ಕಾರಣವೇನು ಅನ್ನುವುದನ್ನು ಅಧ್ಯಯನ ಮಾಡಲು ಆರಂಭಿಸಿದ್ದಾರೆ. ಹಿಮಾಲಯ ಪರ್ವತ ಶ್ರೇಣಿಗಳು, ಅಮರನಾಥ ಗುಹೆಯ ಸುತ್ತಮುತ್ತಲಿನ ಪ್ರದೇಶ ಮತ್ತು ಹಿಮನದಿಗಳಲ್ಲಿ ಬಿಸಿ ಬೇಗೆಯ ಪರಿಸ್ಥಿತಿಯಿಂದಾಗಿ ಹಿಮಲಿಂಗ ಶೀಘ್ರವಾಗಿ ಕರಗುತ್ತಿದೆ ಎಂದು ಪ್ರಾಥಮಿಕ ಅಧ್ಯಯನದಲ್ಲಿ ಹೇಳಲಾಗಿದೆ. ಇನ್ನು ಕೆಲವರು ಅಟ್ಲಾಂಟಿಕ್ ಮಹಾಸಾಗರದ ತಾಪಮಾನದ ಅಲೆಯು ಜಾಗತಿಕ ತಾಪಮಾನ ಏರಿಕೆ ನೇರವಾಗಿ ಪರಿಣಾಮ ಬೀರುವುದರಿಂದ ಅಮರನಾಥ ಕ್ಷೇತ್ರದ ಲಿಂಗದ ಅವಧಿಗಿಂತ ಮುಂಚಿತವಾಗಿ ಕರಗಿರಲು ಕಾರಣವಾಗಿದೆ ಎಂದು ಹೇಳುತ್ತಿದ್ದಾರೆ. ನೀವು ಅಮರನಾಥ ಯಾತ್ರೆಗೆ ಹೋಗಿದ್ದೀರಾ? ಹೋಗಿಲ್ಲ ಅಂದ್ರೂ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವಲಿಂಗ ಕರಗಲು ಕಾರಣ ಏನು ಅನ್ನೋದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರೆಯಬೇಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ.